ಮತ್ತೆ ಸ್ನೇಹಿತರೆ, ಎಲ್ಲ ಹೋರಾಟಗಳು ಮುಗಿತಾ? ಪ್ರತಿಭಟನೆಗಳು ನಡೆಸಿದ್ರ? ಈ ಸಲ ಎಷ್ಟು ಕ್ಯಾಂಡಲ್ ತೊಗೊಂಡು ಮೆರವಣಿಗೆ ಹೋಗಿದ್ರಿ? ಎಷ್ಟು ಕ್ಯಾಂಡಲ್ ಸುಟ್ರಿ? ಎಷ್ಟು ಕಿಲೋಮೀಟರ್ ಗಟ್ಟಲೆ ಮೆರವಣಿಗೆ ಮಾಡಿದ್ರಿ? ಏನೇನು ಘೋಷಣೆಗಳು ಕೂಗಿದ್ರಿ? ಹೊಸ ಘೋಷಣೆಗಳೇನು ಹುಡುಕಿದ್ರಿ? ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ. ಯಾರಿಗಿದ್ರಿ? ಯಾರೇ ನ್ಯಾಯ ಕೊಡಿಸಿದ್ರಿ? ಪ್ರತಿ ಸಾರಿ ಅತ್ಯಾಚಾರ ಪ್ರಕರಣಗಳಾದಾಗಲೂ ನಾವು ಮಾಡ್ತಿರೋದಿದೆ ಕೆಲಸ ಅಲ್ವಾ? ಏನಾದರೂ ಬದಲಾವಣೆ ಮಾಡ್ತಾ ಇದೀವ? ರಾಜಕಾರಣಿಗಳು ಇದನ್ನು ಸೀರಿಯಸ್ ಆಗಿ ತೊಗೊತಾ ಇದ್ದಾರೆ. ಹೋಗ್ಕೊಳ್ಳಿ, ಇಷ್ಟೆಲ್ಲ ಮಾಡೋದು ಏನು ಮಾಡ್ತೀವಿ? ಒಂದು ಗಾಢವಾದ ನಿದ್ದೆಗೆ ಹೋಗ್ತೀವಿ. ಮತ್ತೆ ನಮ್ಮನ್ನೆಲ್ಲ ನಿದ್ದೆಯಿಂದ ಎಬ್ಬರಿಸ್ಬೇಕು ಅಂದರೆ ಈ ದೇಶದಲ್ಲಿ ಮತ್ತೊಂದು ಅತ್ಯಾಚಾರಕ್ಕೂ ಮತ್ತೊಂದು ಅತ್ಯಾಚಾರ ಅಲ್ಲ. ಯಾಕಂದರೆ ಪ್ರತಿದಿನ ಕನಿಷ್ಠ 90 ಅತ್ಯಾಚಾರ ಪ್ರಕರಣಗಳು ಪೊಲೀಸ್ ಠಾಣೆ ಮೆಟ್ಲಿರ್ತಾ ಇದೆ, ಅಂದರೆ ಕಂಪ್ಲೇಂಟ್ ಆಗ್ತದೆ. ಇನ್ನು ಕಂಪ್ಲೇಂಟೇ ಆಗಿರೋದು ಅದೆಷ್ಟು ಅತ್ಯಾಚಾರ ಪ್ರಕರಣಗಳಿದೆ ಗೊತ್ತಿಲ್ಲ. ನಾವೆಲ್ಲ ಹೋಗಿರೋಂಥ ಗಾಢವಾದ ನಿದ್ದೆಯಿಂದ ನಮ್ಮನ್ನ ಎಬ್ಬರಿಸ್ಬೇಕು ಅಂದರೆ ಇದೇ ರೀತಿಯಾದ ಇನ್ನೂ ನಾವು ಮನುಷ್ಯರ ಅಂತ ಯೋಚನೆ ಮಾಡುವಷ್ಟು ಭೀಕರವಾದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಆದಾಗ ಮಾತ್ರ ನಾವು ಎದ್ದೇಳ್ತೀವಿ. ಒಂದು ಪ್ರಕರಣ ಆಗಿದ ತಕ್ಷಣ ಎದ್ಬಿಡ್ತೀವಿ, ಹೋರಾಡಬೇಕು, ನ್ಯಾಯ ಸಿಗಬೇಕು, ಈ ದೇಶದಲ್ಲಿ ಏನೂ ಸರಿ ಇಲ್ಲ, ಕಾನೂನು ಬದಲಾಗಬೇಕು, ಅದು ಇದು. ಕಾನೂನು ಸರಿ ಇಲ್ಲ ಗುರು, ಕಾನೂನು ಸರಿ ಇದೆ, ಕಾನೂನು ಪಾಲಿಸೋರು ಸರಿ ಇಲ್ಲ. ಕಾನೂನು ಪಾಲಿಸೋರು ಯಾಕೆ ಸರಿ ಇಲ್ಲ? ಮತಗಳು ಹಾಕುವಂಥ ನಾವು ಮತದಾರರು ನಾವು ಸರಿ ಇಲ್ಲ. ವೋಟ್ನ ಜಾತಿ ಹೆಸರುಗಳು, ಧರ್ಮದ ಹೆಸರುಗಳು, ಇನ್ನೊಂದು ಹೆಸರುಗಳು ಮಾರಾಟ ಮಾಡ್ಕೊಂಡ್ಬಿಟ್ಟು ಸುದೀರ್ಘವಾದ ನಿದ್ರೆಲಿದ್ದೀವಿ, ಎಚ್ಚರಣೆಗೊಳ್ತಲ್ಲ. ಅದಕ್ಕೆ ರಾಜಕಾರಣಿಗಳಿಗೂ ಅವ್ರಿಗೆ ಏನೇನು ಬೇಕೋ ಅದು ಮಾಡ್ಕೊಂಡು ಆರಾಮಾಗಿದ್ದಾರೆ. ನೀವು 2 ದಿನ ಪ್ರತಿಭಟನೆ ಮಾಡ್ತೀರ, 3ನೇ ದಿನಕ್ಕೆ ನೀವು ತಣ್ಣಗಾಗ್ತೀರ ಅಂತ ಅವ್ರಿಗೆ ಗೊತ್ತು. ನಿಮಗೆಲ್ಲ ನೆನಪಿದೆಯಾ ದೆಹಲಿಯ ನಿರ್ಭಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ? ಆ ಪ್ರಕರಣ ಆದಾಗ ಇಡೀ ದೇಶವ್ಯಾಪ್ತಿ ಭಯಂಕರವಾದ ಹೋರಾಟ ನಡೆಯಿತು. ಆ ಹೋರಾಟದ ಒಂದು ಫಲವೇ ನಿರ್ಭಯ ಆ್ಯಕ್ಟ್ ಅಂದ್ಬಿಟ್ಟು ತೊಗೊಂಬಂದು ಹಲವಾರು ಕೆಲಸಗಳಾಯಿತು. ಆವಾಗ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಬಹಳಷ್ಟು ಫಂಡ್ ರಿಲೀಸ್ ಮಾಡಿದ್ರು, ಇದ್ರ ಬಗ್ಗೆ ತುಂಬ ಪ್ಲ್ಯಾನ್ಸ್ ಮಾಡಿದ್ರು. ಆ ಕೆಲಸಗಳು ಇವತ್ತಿಗೂ ನಡೀತಾ ಇದೆ. ಇನ್ನೂ ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರು, ಈ ಡೆವಲಪ್ಮೆಂಟ್ ವರ್ಕ್ ಎಷ್ಟು ಸ್ಲೋ ಇದೆ ಅಂತ ಹೇಳೋದಕ್ಕೆ ಇದು ಬಹಳ ಒಂದು ದೊಡ್ಡ ಎಕ್ಸಾಂಪಲ್. ಅವತ್ತು 2013 ಮನಮೋಹನ್ ಸಿಂಗ್ ಅವರು ತೊಗೊಂಡಂಥ ಒಂದಷ್ಟು ಸ್ಟೆಪ್ಸ್ಗಳು ಇವತ್ತಿಗೆ ನಿಮಗೇನು ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿ ನೋಡ್ತಾ ಇದ್ರಿ ಗೊತ್ತಾ? ಸೇಫ್ಟಿ ಐಲ್ಯಾಂಡ್ ಅಂದ್ಬಿಟ್ಟು, ವುಮೆನ್ ಸೇಫ್ಟಿ ಐಲ್ಯಾಂಡ್ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದಾರೆ. ಒಂದು ಕಂಬ ಇರುತ್ತೆ, ಅಲ್ಲಿ ಬಂದು ನೀವು ಏನಾದ್ರು ನಿಮಗೆ ರಸ್ತೆಯಲ್ಲಿ ಬರ್ಬೇಕಾದ್ರೆ, ಒಂಟಿ ಮಹಿಳೆ ಬರ್ಬೇಕಾದ್ರೆ ಏನೋ ನಿಮ್ಗೆ ತೊಂದರೆ ಆಗ್ತಿದೆ ಅಂದಾಗ ಆ ಒಂದು ಜಾಗದಲ್ಲಿ ಬಂದು ನಿಂತ್ಕೊಂಡ್ರೆ ನಿಮ್ಗೆ ಕಾಲ್ ಮಾಡೋಕ್ಕೆಲ್ಲ ಫೆಸಿಲಿಟಿ ಇರುತ್ತೆ. ಮತ್ತು ಇಮಿಡಿಯೇಟ್ ನೀವು ಒಂದು ವಿಜುವಲ್ ಸರ್ವೈಲೆನ್ಸಲ್ಲಿ ಇರ್ತೀರಾ. ಸೊ ನೀವು ನಿಂತಿರೋ ಜಾಗಕ್ಕೆ ಇಮಿಡಿಯೇಟಾಗಲ್ಲ, ಹತ್ತಿರದಲ್ಲಿರುವಂಥ ಯಾವುದೇ ಪೊಲೀಸ್ ವೆಹಿಕಲ್ ಆಗಿರ್ಬೋದು, ಹೊಯ್ಸಳ ಆಗ್ಬೋದು, ಚೀತಾ ಆಗಿರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಜೀಪ್ ಆಗಿರ್ಬೋದು, ಇದು ಪೊಲೀಸ್ಗಳು ಇಮಿಡಿಯೇಟ್ ವಿತಿನ್ 5 ಮಿನಿಟ್ಸಲ್ಲಿ ಬರ್ತಾರೆ ಅನ್ನೋದೊಂದು ನೋಡ್ತಿದ್ರಲ್ಲ, ಕೇಳಿದಿರಲ್ಲ ನ್ಯೂಸ್ನೆಲ್ಲ. ಅದೆಲ್ಲ ಆಗಿದ್ದು ಆ ನಿರ್ಭಯ ಅತ್ಯಾಚಾರ ಪ್ರಕರಣ ಆದಾಗ ಮನಮೋಹನ್ ಸಿಂಗ್ ಅವರು ತೊಗೊಂಡಂಥ ಒಂದಷ್ಟು ಸ್ಟೆಪ್ಸು. ಆದರೆ ನಮ್ಮ ದೇಶದಲ್ಲಿ ಎಲ್ಲ ಕೆಲಸಗಳು ಸ್ಲೋ ಪ್ರೊಸೀಜಿಂಗಲ್ಲಿ ನಡೀತಾ ಇದೆ. ಆದರೆ ಭ್ರಷ್ಟಾಚಾರಗಳು ಮಾತ್ರ ಅತಿ ವೇಗದಲ್ಲಿ ನಡೆಯುತ್ತೆ. ಮತ್ತು ಒಂದಷ್ಟು ಜನ ನಮ್ಮ ಸ್ನೇಹಿತರುಗಳು ಈ ಸಲ ಇನ್ನೂ ಅತ್ಯಾಚಾರ ಪ್ರಕರಣ ಆದಾಗ ಒಂದಷ್ಟು ಜನ ಹೇಳ್ತಿದ್ರು, ಏನು ಹುಡುಗಿಯರು ಪೆಪ್ಪರ್ ಸ್ಪ್ರೇ ಇಟ್ಕೊಳ್ಳಿ, ನಿಮ್ಮ ಎಮರ್ಜೆನ್ಸಿ ಕಾಲ್ಸ್ ಇಟ್ಕೊಳ್ಳಿ, ಅದು ಇಟ್ಕೊಳ್ಳಿ, ಇದು ಇಟ್ಕೊಳ್ಳಿ, ಎಲ್ಲ ಟೂಲ್ಸ್ ಇಟ್ಕೊಳ್ಳಿ, ಏನೋ ಒಂದು ವೆಪನ್ ಇಟ್ಕೊಳ್ಳಿ, ಅದು ಇದು ಅಂತೆಲ್ಲ. ಆದರೆ ನಾನು ನಮ್ಮ ಸ್ನೇಹಿತರಿಗೆ ಕೇಳಬೇಕು ಅನಿಸೋದು, ಈ ಅತ್ಯಾಚಾರ ಆಗಿರೋ ಪ್ರಕರಣಗಳಲ್ಲಿ ಎಷ್ಟು ಪ್ರಕರಣಗಳಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೀರಾ? ಆ ಹುಡುಗಿರ ಹತ್ರ ಪೆಪ್ಪರ್ ಸ್ಪ್ರೇ ಇತ್ತಾ ಇಲ್ವಾ, ವೆಪನ್ಸ್ ಏನು ಹೆಂಕೊಂಡಿದ್ರೆ, ಕೈಲಿ ಫೋನ್ ಇತ್ತು, ಈ ಪಾಪಿಗಳು ಅದಕ್ಕೆಲ್ಲ ಅವಕಾಶ ಕೊಡ್ತಿದ್ರ? ಯಾರಿಗಾರು ಕನಸು ಬೀಳ್ತಿದ್ಯಾ ನಾನು ಇವಾಗ ಅತ್ಯಾಚಾರಕ್ಕೆ ಒಳಗಾಗ್ತೀನಿ ಅಂತ? ಯಾರು ಗೊತ್ತಿರುತ್ತೆ? ಆ ಥರ ಏನಾದ್ರು ಅವ್ರಿಗೆ ಗೊತ್ತಿರೋ ಮೋಸ್ಟ್ಲಿ ಅವ್ರು ಸೇಫ್ಟಿ ಮೆಷರ್ಮೆಂಟ್ ತೊಗೊತಿರ್ಲಿಲ್ವಾ? ಇದು ಹೌದು, ನಮ್ಮ ಹತ್ರ ಎಲ್ಲವೂ ಇದೆ. ಒಂದು ಕಾಲ್ ಮಾಡಿದ ತಕ್ಷಣ ಪೊಲೀಸರು ಒಂದು 5 ಮಿನಿಟ್ಸಲ್ಲಿ ಬರ್ಬೋದು, ರಿಲೇಟಿವ್ಸ್ ಬರ್ಬೋದು, ಯಾರೋ ಬರ್ಬೋದು, ಎಲ್ಲ ಬರ್ಬೋದು. ಬಟ್ ಆ ಕಾಲ್ ಮಾಡೋಕ್ಕೆ ಆ ಅತ್ಯಾಚಾರಕ್ಕೆ ಒಳಗಾಗ್ತಿರೋಂಥ ಒಂದು ಹೆಣ್ಣು ಮಗುಗೆ ಕಾಲಾವಕಾಶ ಸಿಗ್ತಾ ಇದೆಯಲ್ಲ. ಯಾರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಅವ್ರ ಪರ್ಸಲ್ಲಿರುವಂಥ ಪೆಪ್ಪರ್ ಸ್ಪ್ರೇನ ಹುಡುಕಿ ತೆಗೆದು ಇದು ಮಾಡೋಕ್ಕೆ ಆಗ್ತಿದೆಯಾ? ಇಲ್ಲ ಏನೋ ಒಂದು ಟೂಲ್ಸ್ ತೆಗೆದ್ಬಿಟ್ಟು ರಾಜಾರೋಷವಾಗಿ ಎತ್ಬಿಟ್ಟು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಥರ ಹೋರಾಡೋಕ್ಕಾಗ್ತಿದೆಯಾ? ನಾವು ಏನು ಸೆನ್ಸ್ ಇಲ್ದಿರ ಮಾತಾಡ್ತಾ ಇದ್ದೀವಿ ಅಂತ ಅನಿಸ್ತದೆ ನನಗೆ. ಆಮೇಲೆ ಇನ್ನೊಂದಷ್ಟು ನಾನು ಎಲ್ಲರಿಗೂ ಕೇಳಬೇಕು, ಮತ್ತು ಪೇರೆಂಟ್ಸ್ಗಳಿಗೆ ಎಲ್ಲರಿಗೂ, ನಾಟ್ ಜಸ್ಟ್ ಪೇರೆಂಟ್ಸ್. ನಾನಿವಾಗ ಸಿಂಗಲ್. ಸೊ ನಾನು ಪ್ರಶ್ನೆ ಮಾಡ್ತೀನಿ, ನಾನು ಯಾರು ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ, ಒಂದು ಗಂಡು ಮಗುಗೆ ಒಂದು ಹೆಣ್ಮಗುಗೆ ಹೇಳ್ಬೇಕಾರೆ, ನೋಡಮ್ಮ ಇದು ನಮ್ಮ ಸ್ಕೂಲ್ಗಳಲ್ಲಿ ಹೇಳ್ಕೊಡ್ತಾರಲ್ಲ, ಬ್ಯಾಡ್ ಟಚ್ ಗುಡ್ ಟಚ್, ಮಕ್ಕಳಿಗೆ ಹೇಳ್ತೀವಿ, ನಿಮ್ಮನ್ನು ಯಾರಾದರೂ ಮುಟ್ಟಿದ್ರೆ ಇಂಥ ಸ್ಥಳದಲ್ಲಿ ಹೀಗೆ ಮುಟ್ಟಿದ್ರೆ ಇದು ಗುಡ್ ಟಚ್ಚು, ಇದು ಬ್ಯಾಡ್ ಟಚ್ಚು ಅಂತ ಹೇಳ್ತೀವಲ್ಲ. ನಮ್ಮ ಮನೆಯ ಗಂಡು ಮಕ್ಕಳಿಗೆ ನಾವು ಯಾವ ಥರ ಕೂರಿಸ್ಕೊಂಡು ಹೇಳಿದೀವ, ಮಗನೇ
ಇದು ಬ್ಯಾಡ್ ಟಚ್ ಮಗನೇ. ನೀನು ಈ ಬ್ಯಾಡ್ ಟಚ್ನ ಯಾವುದೇ ಹೆಣ್ಮಕ್ಳ ಜೊತೆ ನೀನು ಮಾಡಬಾರ್ದು ಅಂತ ನಾವು ಯಾವ ಥರ ಹೇಳ್ಕೊಟ್ಟಿದ್ದೀವ? ಇಲ್ಲ ಅಲ್ಲ, ಮೋಸ್ಟ್ ಆಫ್ ಜನ ಹೇಳ್ಕೊಟ್ಟಿಲ್ಲ. ಬರೀ ಹೆಣ್ಮಕ್ಳಿಗೆ ಮಾತ್ರ ನೋಡು ಮಗಳೇ, ಹಿಂಗೆ ಯಾರು ನೀನು ಮುಟ್ಟಿದ್ರೆ ಇದು ಕೆಟ್ಟದು ಮಗಳೇ, ಮುಟ್ಟಕ್ಕೆ ಬಿಡಬೇಡ, ಇಟ್ಸ್ ಬ್ಯಾಡ್ ಟಚ್. ಬದಲಾಗಬೇಕಾಗಿರೋದು ಕಾನೂನಲ್ಲ, ಬದಲಾಗಬೇಕಾಗಿರೋದು ನಾವು, ನೀವು ಮತ್ತು ನಮ್ಮ ಮನಸ್ಥಿತಿಗಳು. ಹೆಣ್ಣಿನ ಮುಟ್ಟನ್ನ ಗುಟ್ಟಾಗಿಡ್ತಾ ಇದೀವಿ ನಾವು. ಆದರೆ ನಮ್ಮನೆ ಗಂಡು ಮಕ್ಕಳಿಗೆ ಬೇರೆ ಮನೆ ಹೆಣ್ಣು ಮಕ್ಕಳನ್ನ ಹೇಗೆ ಮುಟ್ಟಬಾರ್ದು ಅನ್ನೋದನ್ನು ಹೇಳ್ಕೊಡೋದನ್ನ ನಾವು ಮರಿತಿದ್ದೀವಿ. ಇದನ್ನು ನಾವೆಲ್ಲ ನೆನ್ಪಿಟ್ಕೊಳ್ಬೇಕು. ನಾವು ನಮ್ಮ ಮಕ್ಕಳಿಂದ ಬದಲಾವಣೆ ತಂದರೆ ಮಾತ್ರ ಈ ಬದಲಾವಣೆ ಆಗೋದು. ನಾಟ್ ಜಸ್ಟ್ ನಮ್ಮ ಮಕ್ಕಳಿಂದ, ನಮ್ಮಿಂದನೂ ಈ ಬದಲಾವಣೆಗಳು ಬರಬೇಕು. ಅತ್ಯಾಚಾರ ಪ್ರಕರಣ ಆದಾಗ ಕ್ಯಾಂಡ್ ಇಟ್ಕೊಂಡು ರಸ್ತೆಗಳಿದ್ರೆ ಮಾತ್ರ ಬದಲಾವಣೆ ಬರೋದಿಲ್ಲ. ಬದಲಿಗೆ ನಾರ್ಮಲ್ ಟೈಮಲ್ಲೂ ನಮ್ಮ ಕಣ್ಣು ಮುಂದೆ ಯಾವುದಾದ್ರು ಹೆಣ್ಣು ಮೇಲೆ ದೌರ್ಜನ್ಯ ಆಗ್ತಿದೆ ಅಂದಾಗ ಅದನ್ನು ಪ್ರತಿರೋಧಿಸ್ಬೇಕು. ಅಲ್ಲಿ ನಿಂತು ನಮ್ಮ ಕೈಯಲ್ಲಿ ನಿಂತು ಹೊಡೆದಾಟ ಮಾಡೋದಕ್ಕೋ ಇನ್ನೊಂದು ಮಾಡೋಕ್ಕೋ ಸಾಧ್ಯ ಇಲ್ವಾ? ಒಂದು ಫೋನ್ ಮಾಡಿ ಪೊಲೀಸವ್ರನ್ನ ಕರೆಸಿ ಅದಾಗ್ತಿರೋ ದೌರ್ಜನ್ಯ ತಡಿಬೇಕು. ಅದು ಕೌಟುಂಬಿಕ ದೌರ್ಜನ್ಯ ಇರಬಹುದು. ಈ ಥರ ರೋಡಲ್ಲಿ ಯಾವ ಬೇವಸಿನ ಮಕ್ಕಳು ಇರ್ತಾರೆ, ಅವ್ರಿಗೆ ಹಿಂದಿರಲ್ಲ ಮುಂದಿರಲ್ಲ, ಅವ್ರುಗಳು ಇರ್ತಾರೆ ಕೆಲವರು ರಸ್ತೆಯಲ್ಲಿ ಓಡಾಡೋ ಹೆಣ್ಮಕ್ಳಿಗೆ ಕಾಟ ಕೊಡೋಕ್ಕೆ ಉಂಟು, ಅಂಥವ್ರ ವಿರುದ್ಧ ಆಗಿರ್ಬೋದು. ಇಂಥದ್ದನ್ನು ನಾವು ನೇರವಾಗಿ ನಿಭಾಯಿಸಿದ್ರೆ ಮಾತ್ರ ಇಲ್ಲಿ ಸಮಾಜದಲ್ಲಿ ಬದಲಾವಣೆ ತರಕ್ಕಾಗೋದು. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದಿದ ತಕ್ಷಣ, ಇಲ್ಲ ವಿಡಿಯೋ ಮಾಡಿ ಹೇಳಿದ ತಕ್ಷಣ, ಬಾಯ್ ಬಿಟ್ಕೊಂಡಿದ ತಕ್ಷಣ, ಮೆರವಣಿಗೆ ಹೋಗಿದ ತಕ್ಷಣ, ಕ್ಯಾಂಡಲ್ ಸುಟ್ಟಿದ ತಕ್ಷಣ ಬದಲಾವಣೆ ಬರೋದಿಲ್ಲ. ಬದಲಾವಣೆ ನಮ್ಮ ಒಳಗಡೆಯಿಂದ ಬರಬೇಕು. ಒಂದಷ್ಟು ಜನ ಟ್ರೋಲ್ ಪೇಜಸ್ನು ನೋಡ್ತಾ ಇದ್ದೀನಿ, ಬಹಳ ಸೆನ್ಸಿಟಿವ್, ತುಂಬ ಅರ್ಥಗರ್ಭಿತವಾಗೆಲ್ಲ ಬರೀತಿದ್ದಾರೆ, ಪೋಸ್ಟ್ ಮಾಡಾಕ್ತಿದ್ರು. ಅಯ್ಯೋ ತಂಗಿ ನೀವು ಬಿಟ್ಟು ಬರಬೇಡ ತಂಗಿ ಅಂತ ಕರಡು ಕಿಚ್ಚು ಬರೋಂಗೆಲ್ಲ ಹಾಕ್ತಾಯಿದ್ದಾರೆ. ಆದರೆ ಅದೇ ಟ್ರೋಲ್ ಪೇಜಸ್ಸು ಜಸ್ಟ್ ಒಂದಷ್ಟು ಲೈಕ್ಸು, ಶೇರ್ಸು, ಅವ್ರ ಫಾಲೋವರ್ಸ್ ಇದಾಗಲಿ ಅಂತ ಅಂದ್ಬಿಟ್ಟು ಬೇರೆ ಯಾವುದೋ ಹೆಣ್ಮಗು ಅವಳದು ಇಷ್ಟ ಆಗ್ರು, ಅವಳು ಹಾಕೋ ಬಟ್ಟೆ ಇದಾಗಿರ್ಬೋದು, ಅವಳು ಫ್ಲರ್ಟ್ ಮಾಡೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಅವಳು ಇಷ್ಟ. ಬಟ್ ಅದನ್ನು ತೊಗೊಂಬಂದು ಆ ಟ್ರೋಲ್ ಪೇಜ್ಗಳೆಲ್ಲ ಹಾಕ್ಕೊಂಡು ಅವ್ರ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೊತಿದ್ದಾರೆ, ವ್ಯೂವರ್ಸ್ ಜಾಸ್ತಿ ಮಾಡ್ಕೊತಿದ್ದಾರೆ. ಅಂಥ ಟ್ರೋಲ್ ಪೇಜಸ್ ಬರೀತೀವಿ. ನೀನು ಇವತ್ತು ಸೆನ್ಸಿಟಿವ್ ಆಗಿ ಇಷ್ಟೆಲ್ಲ ಮಾತಾಡೋನು ತಿಕಾ ಮುಚ್ಕೊಂಡು ಅಂಥ ಸೆನ್ಸಿಟಿವ್ ವಿಚಾರಗಳನ್ನ ಶೇರ್ ಮಾಡೋದನ್ನ ಬಿಡು. ಆ ಹೆಣ್ಮಗುನು ಯಾರ್ದೋ ಒಂದು ಅಕ್ಕ ತಂಗಿ ನಮ್ಮ ಮಗಳು ಏನೋ ಅವಳು ಯಾವುದಕ್ಕೋ ಮಾಡ್ತಾ ಇರ್ಬೋದು, ನಿನಗೆ ಏನಕ್ಕೆ ಅದು? ನಿಲ್ಲಿಸು, ಅದನ್ನೆಲ್ಲ ಪೋಸ್ಟ್ ಮಾಡೋದು ನಿಲ್ಲಿಸು. ನೀನು ಫಸ್ಟ್ ಸಾಚಾಗು, ನೀನು ಬೇರೆಯವ್ರಿಗೆ ಸಾಚಾಗಕ್ಕೆ ಹೇಳು. ಹೀಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಆಲೋಚನೆ ಮಾಡಿ ಸ್ನೇಹಿತರೆ. ಪ್ರತಿ ಬಾರಿ ಅತ್ಯಾಚಾರದ ಕ್ಯಾಂಡಲ್ ಹಿಡ್ಕೊಂಡ್ಬಂದಿದ ತಕ್ಷಣ ಬದಲಾವಣೆ ಬರಲ್ಲ. ಬದಲಾವಣೆ ನಮ್ಮ ಒಳಗಡೆಯಿಂದ ಬರಬೇಕು. ನಾವು ಪ್ರತಿಯೊಂದು ಹೆಣ್ಮಕ್ಳಿಗೂ ಗೌರವ ಕೊಡೋದನ್ನು ಕಲಿಬೇಕು. ಪ್ರತಿಯೊಂದು ವಿಚಾರಕ್ಕೂ ಅವ್ರದ್ದೇ ಆದ ಒಂದು ಸ್ವಾತಂತ್ರ್ಯ ಇದೆ, ನಮ್ಮ ದೇಶದಲ್ಲಿ ಹಕ್ಕಿದೆ. ಅದನ್ನು ಕಸ್ಕೊಳ್ಳೋಂಥ ಇದು ಮಾಡ್ಕೊಬೇಡಿ. ಯಾರೋ ಒಂದು ಬಟ್ಟೆ ಹಾಕಿದ್ದಾರೆ, ಆ ಬಟ್ಟೆ ಮೇಲೆ ಕಮೆಂಟ್ ಮಾಡೋದು, ಆ ಬಟ್ಟೆಯಿಂದ ಆಕೆ ಆ ಕ್ಯಾರೆಕ್ಟರ್ನ ಡಿಸೈಡ್ ಮಾಡೋದು, ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಬದುಕಲು ಬಿಡಿ. ಸಿರಿಗನ್ನಡ ಮಕ್ಕಳಿಗೆ ಸಿರಿಗನ್ನಡ ಬಾಳಿ.